ಮತ್ತು ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರ ಪಾದಗಳಿಗೆ ಹಣೆ ಮಣಿದು ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜದ ಎಲ್ಲ ಶರಣ ತಂದೆ ತಾಯಂದಿರಿಗೂ ನನ್ನ ಶರಣಗಳನ್ನು ತಿಳಿಸುತ್ತಾ ಈಗಾಗಲೇ ಉಪನ್ಯಾಸಕರು ಇಬ್ಬರು ಕೂಡ ತಾಯಿಯ ಚರಿತ್ರೆಯನ್ನು ಒಬ್ಬರು ಹೇಳಿದ್ರೆ ಸಮಾಜಮುಖಿಯಾಗಿ ಸಮಾಜ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದನ್ನು ನನ್ನ ಸಹೋದರರಾಗಿರ್ತಕ್ಕಂಥ ಅಂದ್ರಾಳ್ ಸರ್ ಅವರು ಭಾಳ ಮನಮುಟ್ಟುವಂತೆ ಹೇಳಿದ್ದಾರೆ. ಸಮಾಜ ಅಂತ ಬಂದಾಗ ನಾವೆಲ್ಲರೂ ಜಾಗೃತಿಯ ಒಂದು ಸಂದೇಶವನ್ನು ಕೊಡಲಿಕ್ಕೋಸ್ಕರ ಇವತ್ತು ನಾವು ಸಮಾಜದ ಸಂಘಟನೆಯಲ್ಲಿ ನಾವೆಲ್ಲ ಭಾಗವಹಿಸಬೇಕು. ರೆಡ್ಡಿ ಸಮಾಜ ಅಂದಾಗ ನಾವೆಲ್ಲ ಭಾಳ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಇದ್ದರೂ ಕೂಡ ನಮ್ಮಲ್ಲೂ ಕೂಡ ಕಷ್ಟಗಳು ಭಾಳ ಇದಾವೆ. ನಾವೆಲ್ಲ ಹಿಂದೆ ನೂರಾರು ಎಕರೆಗಳ ಜಮೀನುಗಳಿದ್ದು, ನೂರಾರು ಎಕರೆ ಸಾವಿರಾರು ಎಕರೆ ಜಮೀನುಗಳಿದ್ದು. ಈಗ ಆ ಕಾಲದಲ್ಲಿ ನಾವಿಲ್ಲ. ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ನಾವು ನಮ್ಮ ಕಾಯಕದಿಂದ ವಿಮುಖರಾಗಿ, ನಮ್ಮ ಕಾಯಕ ಒಕ್ಕಲ್ತನ ಇರ್ಬೋದು, ಹಲವಾರು ಉದ್ಯೋಗಗಳಿರ್ಬೋದು, ಆ ಕಾಯಕಗಳಿಂದ ನಾವು ವಿಮುಕ್ತರಾಗಿ ಇವತ್ತು ನಾವು ಸಂಪತ್ತನ್ನು ಕರಗಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಇದ್ದೀವಿ. ಅದು ಏನೋ ನಾವು ಹೇಳ್ತಾರಲ್ಲ ಹಂಗೆ ರೆಡ್ಡಿ ಬಂಗಾರದ ಕಡ್ಡಿ ಬಂಗಾರದ ಕಡ್ಡಿ ಅಂತ ಅನ್ಕೊಂಡೇ ಇವತ್ತು ನಾವು ಸಂಪತ್ತನ್ನು ಕುಂತು ತಿಂದರೆ ಕುಡಿಕೆ ಒನ್ನು ಕೂಡ ಸಾಲದ ಅಂತೇಳಿ ಹಿಂದೆ ಹಿರಿಯರು ಹೇಳಿದಾರ. ಆ ನಿಟ್ಟಿನಲ್ಲಿ ಇವತ್ತು ಸಮಾಜ ಇವತ್ತು ಯಾಕೋ ನನಗೆ ಆ ರೀತಿ ಅನಿಸಿದೆ ನನಗೆ. ಯಾಕಂದ್ರೆ ಹಿಂದೆ ಭಾಳಷ್ಟು ಇದಿದ್ದು, ಇವತ್ತು ದಾನ ಧರ್ಮ ಅವು ಕೂಡ ಭಾಳ ಕಡಿಮೆ ಆಗಿದಾವೆ. ಆದರೆ ಒಂದಂತೂ ಒಂದು ಏನು ಗೊತ್ತಂದ್ರೆ ನಮಗೆ ನಾಯಕತ್ವದ ಗುಣಗಳಿದೆ. ನಮ್ಮ ಸಮಾಜಕ್ಕೆ ಇರ್ತಕ್ಕಂಥದ್ದು ಒಂದು ದೊಡ್ಡ ಪಾಸಿಟಿವ್ ಪಾಯಿಂಟ್ ಅಂದ್ರೆ ನಾಯಕತ್ವ. ಆ ನಾಯಕತ್ವವನ್ನು ಎಲ್ಲ ರಂಗದಲ್ಲಿ ತಗೋತೀವಿ ನಾವು, ಬರೀ ರಾಜಕೀಯ ರಂಗದಲ್ಲಿ ಅಂತಲ್ಲ, ಎಲ್ಲ ರಂಗದಲ್ಲೂ ಕೂಡ ಇವತ್ತು ನಾಯಕತ್ವವನ್ನು ತೆಗೆದುಕೊಂಡು ಇವತ್ತು ನಾವು ಈ ಒಂದು ಮಟ್ಟದಲ್ಲಿದ್ದೇವೆ. ಮುಂಬರುವ ದಿನಗಳಲ್ಲಿ ನಾವು ಕೂಡ ಆರ್ಥಿಕವಾಗಿ ಬೆಳಿಬೇಕು, ಶೈಕ್ಷಣಿಕವಾಗಿ ಬೆಳಿಬೇಕು, ಹಲವಾರು ರೀತಿಯ ಸಮಾಜಮುಖಿ ಕಾರ್ಯವನ್ನು ಮಾಡಲಿಕ್ಕೆ ಆ ತಾಯಿಯ ಶಕ್ತಿ, ಆ ತಾಯಿಯ ಪ್ರೇರೇಪಣೆಯಿಂದ ಆ ಸಹನಾಮೂರ್ತಿ, ತಾಳ್ಮೆ, ಆ ಗುಣಗಳನ್ನು ಕೂಡ ನಾವೆಲ್ಲವನ್ನು ಅಳವಡಿಸಿಕೊಂಡು ನಾವು ಕೂಡ ಒಂದು ಸಮಾಜಮುಖಿಯಾಗಿ ಬೆಳಲಿಕ್ಕೆ ತಮ್ಮ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತನಾಡಲದೇ ಬಾರದು ಅಂದ್ಕೊಂಡಿದ್ದೆ. ಕೊಟ್ಟಂಥ ಅವಕಾಶಕ್ಕಾಗಿ ವಂದನೆಗಳನ್ನ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ. ನಮ್ಮೆಲ್ಲರಿಗೂ ನಮಸ್ಕಾರ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.